ಮುಂಡಗೋಡ ಪಟ್ಟಣದಲ್ಲಿ ನಡೆಯಿತು ಭೀಕರ ಕೊಲೆ. ಹೋಟೆಲ್ಗೆ ಊಟಕ್ಕೆ ಹೋಗಿದ್ದಾಗಲೇ NMD ಜಮೀರ್ ಅಹಮದ್ ಹತ್ಯೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಸಾಯಿಸಿದ ಹಂತಕರು. ಕೆಲ ತಿಂಗಳ ಹಿಂದೆಯೂ ನಡೆದಿತ್ತು ಕಿಡ್ನ್ಯಾಪ್ ಯತ್ನ. ಹಾಗಿದ್ರೆ ಹತ್ಯೆಗೆ ಕಾರಣವೇನು? ಎಸ್, ಶಾಂತವಾಗಿದ್ದ ಮುಂಡಗೋಡ ಪಟ್ಟಣ ನಿನ್ನೆ ತಡರಾತ್ರಿ ನಡೆದ ಅದೊಂದು ಭೀಕರ ಘಟನೆಯಿಂದ ಬೆಚ್ಚಿ ಬಿದ್ದಿದೆ. ಪಟ್ಟಣದ ನೂರಾನಿಗಲ್ಲಿ ನಿವಾಸಿ ಜಮೀರ್ ಅಹಮದ್ ದರ್ಗಾವಾಲೆ ಎಂಬಾತನನ್ನ ಬಸ್ ನಿಲ್ದಾಣದ ಎದುರಿನ ಹೋಟೆಲ್ ಒಂದರಲ್ಲಿ ಶುಕ್ರವಾರ ರಾತ್ರಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದ್ದು, ಪ್ರಕರಣದಿಂದಾಗಿ ಮುಂಡಗೋಡ ಜನತೆ ಶಾಕ್ ಆಗಿದ್ದಾರೆ. ಈ ಜಮೀರ್ ಅಹಮದ್ ಅಲಿಯಾಸ್ NMD ರಾತ್ರಿ 11 ಗಂಟೆಯ ಸುಮಾರಿಗೆ ಸ್ನೇಹಿತನೊಂದಿಗೆ ಹೋಟೆಲ್ಗೆ ಬಂದಿದ್ದ. ಹೋಟೆಲ್ಗೆ ಬರುತ್ತಿದ್ದಂತೆ ಸ್ನೇಹಿತನನ್ನ ಸಿಗರೇಟ್ ತರಲು ಕಳುಹಿಸಿದ್ದ. ಈ ವೇಳೆ 3-4 ಜನರ ಹಂತಕರ ತಂಡವೊಂದು ಏಕಾಏಕಿ ಹೋಟೆಲ್ಗೆ ನುಗ್ಗಿ NMD ಮೇಲೆ ಕಾರದ ಪುಡಿಯನ್ನ ಎರಚಿದ್ದಾರೆ. ಇವರಿಂದ ತಪ್ಪಿಸಿಕೊಳ್ಳಲು ಜಮೀರ್ ಹೋಟೆಲ್ನ ಅಡುಗೆ ಮನೆಗೆ ಓಡಿದ್ದಾನೆ. ಆದರೂ ಬಿಡದ ಹಂತಕರು ಜಮೀರ್ನನ್ನ ಹಿಡಿದು ಕುತ್ತಿಗೆಗೆ ಮಚ್ಚಿನಿಂದ ಹೊಡೆದಿದ್ದಾರೆ. ಹೀಗಾಗಿ ಹೋಟೆಲ್ನ ಅಡುಗೆ ಕೋಣೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಜಮೀರ್ ಉಸಿರು ಚೆಲ್ಲಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. 1.5 ವರ್ಷದ ಹಿಂದೆ ಮೃತ ಜಮೀರ್ ಅಹಮದ್ ದರ್ಗಾವಾಲೆಯನ್ನ ಪಟ್ಟಣದ ಶಾಸಕರ ಮಾದರಿ ಶಾಲೆಯ ಎದುರುಗಡೆ ಕೆಲವರು ಕಾರಿನಲ್ಲಿ ಬಂದು ಅಪಹರಣ ಮಾಡಿದ್ರು. ನಂತರ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಅಪಹರಣಕಾರರನ್ನ ಬಂಧಿಸಿ ಜಮೀರ್ ಅಹಮದ್ ದರ್ಗಾವಾಲೆಯನ್ನ ರಕ್ಷಿಸಿದ್ದರು. ಇನ್ನು ಕೊಲೆಯಾದ ಸುದ್ದಿ ಹರಡುತ್ತಿದ್ದಂತೆ ಮಧ್ಯರಾತ್ರಿಯೇ ನೂರಾರು ಸಂಖ್ಯೆಯಲ್ಲಿ ಇಲ್ಲಿನ ಬಸ್ ನಿಲ್ದಾಣದ ಎದುರು ಜನರು ಜಮಾವಣೆಗೊಂಡಿದ್ರು. ಮೃತದೇಹವನ್ನ ಹೋಟೆಲ್ನಿಂದ ತಾಲೂಕು ಆಸ್ಪತ್ರೆಗೆ ಸಾಗಿಸುವಾಗ ಜನಜಂಗುಳಿ ಹೆಚ್ಚಾಗಿದ್ದರಿಂದ ಜನರನ್ನ ಚದುರಿಸಲು ಪೊಲೀಸರು ಹರಸಾಹಸಪಟ್ಟರು. ರಾತ್ರಿಯೇ ಘಟನಾ ಸ್ಥಳಕ್ಕೆ ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಶನಿವಾರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕಾರವಾರದ ಕ್ರಿಮ್ಸ್ಗೆ ರವಾನಿಸಲಾಗಿದೆ. ಕೊಲೆ ಪ್ರಕರಣವನ್ನ ಭೇದಿಸಲು 3 ತಂಡಗಳನ್ನು ರಚಿಸಲಾಗಿದೆ. ಆರೋಪಿಗಳನ್ನು ಶೀಘ್ರವೇ ಬಂಧಿಸಲಾಗುವುದು. ಕೊಲೆಗೆ ನಿಖರ ಕಾರಣ ತನಿಖೆಯಿಂದ ಗೊತ್ತಾಗಬೇಕಿದೆ. ಮೃತ ಜಮೀರ್ ಅಹಮದ್ ದರ್ಗಾವಾಲೆ ಮೇಲೆ ಬೆಟ್ಟಿಂಗ್ ಪ್ರಕರಣ ಸೇರಿದಂತೆ ಒಟ್ಟು 5 ಪ್ರಕರಣಗಳಿವೆ ಅಂತ SP ದೀಪನ್ MN ಹೇಳಿದ್ದಾರೆ. ಒಟ್ಟಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಹೀಗೆ ಭೀಕರವಾದ ಕೊಲೆ ನಡೆದಿರುವುದರಿಂದ ಮುಂಡಗೋಡ ಪಟ್ಟಣ ಬೆಚ್ಚಿ ಬಿದ್ದಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.